ಆರಾಮಿರಲಿಲ್ಲ. ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಬಂದಿದ್ದು ವಿಡಿಯೋ ಹಾಕೀನಿ ಫ್ರೆಂಡ್ಸ್ ನಿಮ್ಗೆ. ಆವಾಗ ಯಾಕೆ ಎದಕ್ಕಾಗಿತ್ತು ಅನ್ನೋದು ಕೂಡ ನಿಮ್ಗೆ ಹಾಕಿದ್ದೆ. ಈ ಥರ ಆಗುತ್ತೆ ಅಂದ್ಕೊಂಡಿರಲಿಲ್ಲ. ಇವಾಗ ನನಗೆ ಈ ಥರ ಆಗಿದೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ತ್ರಿವೇಣಿ UK ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡಿರಿ. ನೀವು ಕೂಡ ಆರಾಮಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀ. ಜಸ್ಟ್ ಇವಾಗ ಎದ್ದು ನಿಮ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ರೀ. ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಏನು ಮಾಡೋಕ್ಕಾಗಲ್ಲ ನೋಡ್ರಿ, ಗುರುವಾರ ಶುಕ್ರವಾರ ಫಸ್ಟ್ ವಾರನೇ ತುಂಬಾ ಮಿಸ್ ಮಾಡಿಕೊಂಡೆ. 3 ತಿಂಗಳಾಗಿತ್ತು ಆರಾಮ್ಸೆ ಇದ್ದೀನಪ್ಪ, ಚಂದ. ಶ್ರಾವಣ ಮಾಸ ಇನ್ನೇನು ಸ್ಟಾರ್ಟ್ ಮಾಡಬೇಕು ಪೂಜೆಗಳು. 1 ತಿಂಗಳು ಎಲ್ಲನೂ ಚೆನ್ನಾಗಿ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ. ಆದರೆ ಈ ಥರ ಹಿಂಗಾಗ್ತದೆ ಅನ್ನೋದೇ ಅಂದ್ಕೊಂಡಿರಲಿಲ್ಲ ನೋಡಿ ಫ್ರೆಂಡ್ಸ್. ಏನು ಮಾಡೋದು, ತುಂಬಾ ಬೇಜಾರಾಗ್ತಾಯಿದೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಯಾವ ಥರ ಹೋಗುತ್ತೆ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ಹೊಸಬರಾದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡೆ, ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಮಕ್ಕಳೆಲ್ಲ ಎದ್ದು ಹೋಗ್ಯಾರ. ಈಗ ಚಾಪೆ ಅದೆಲ್ಲ ತೆಗೆದು ಈಗ ನಾನು ಹಾಸಿಗೆ ತಕ್ಕೋಬೇಕ್ರಿ. ತಕ್ಕೊಂಡು ಬನ್ನಿ. ಟೈಮಿಂಗ್ 7 ಗಂಟೆ ಮೇಲಾಗ್ಯದ. ಆರಾಮಿಲ್ಲ, ಸುಮ್ಮನೆ ಅಂದ್ಕೊಂಡ್ಬಿಟ್ಟಿದ್ದೆ. ಇವಾಗ ಎದ್ದೀನಿ. ಏನೇನು ಮಾಡ್ತೀನಿ ಅಂತ ತೋರಿಸ್ತೇನೆ ರೀ. ನಂದು ಆಗಸ್ಟ್ 15ಕ್ಕೆ ಬಂದು ಆಗಸ್ಟ್ 15ಕ್ಕೆ ನಂದು ಹುಟ್ಟು ಹಬ್ಬ ಅದ ರೀ. ಆಗಸ್ಟ್ 15ಕ್ಕೆ ನಂದು ಹುಟ್ಟು ಹಬ್ಬ ಅದ ರೀ. ನೋಡಮ್ರಿ ಮಾಡ್ಕೋತೀನಿ ಇಲ್ಲ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ಡಬ್ಬಿ ಕಟ್ಟೀನಿ ರೀ, ಚಿತ್ರಾನ್ನ ಮಾಡಿ ಅವ್ರಿಗೆ ನೋಡಿರಿ. ಬಾದಾಮಿ ಕೊಡಬೇಕು, ಹಾಲು ಕಾಯಿಸಿಟ್ಟಿನಿ, ಹಾಲನ್ನು ಕೊಡೋದಿಲ್ಲ ನೋಡಿರಿ. ಎಲ್ಲಿಂದಲ್ಲೇ ಅಡುಗೆ ಮನ್ಯಾಗ ಹಂಗೆ ಅದಾವ್ರಿ. ಟೈಮ್ ಆಗ್ಯದ, ಬಡ ಬಡ ಅವ್ರಿಗೆ ಕುರ್ತಾಕ ಲೆಮನ್ ರೈಸ್ ಮಾಡಿದ್ದೆ. ಮಾಡಿ ಇವಾಗ ಕಟ್ಟೇನಿ ರೀ ಡಬ್ಬಿ. ಇನ್ನೇನು ಸ್ಕೂಲಿಗೆ ಹೋಗ್ತಾರೆ ಅವರು ಕೂಡ. ಮನಸ್ಸೇ ಬರಲ್ಲ ನೋಡ್ರಿ, ಏನು ಮಾಡೋಕ್ಕಾಗಲ್ಲ ರೀ. ಅನ್ನ ಮಾಡ್ಕೊಂಡಿದ್ದೆ ಕಟ್ಟೇನಿ ರೀ. ಇವತ್ತು ಶುಕ್ರವಾರ ರೊಟ್ಟಿ ಮಾಡೋಂಗಿಲ್ಲ, ಚಪಾತಿ ಮಾಡ್ಬೇಕಂದ್ರೆ ಆಗಿಲ್ಲ. ನಮಗೂ ಕೂಡ ಒಂದು ಸ್ವಲ್ಪ ಆರಾಮಿಲ್ಲ ರೀ, ಹಾಗಾಗಿ ಡಬ್ಬಿ ಕಟ್ಟಿ ಕೊಡಕತ್ತೇನೆ ರೀ. ರೆಡಿ ಮಾಡಕತ್ತೇನೆ ರೀ. ಅವ್ರಿಗೆ ಕಟ್ಟಿ ಕೊಟ್ಟನಂದ್ರೆ ಓದ್ತಾರೆ ರೀ. ನನಗೊಂದು ಸ್ವಲ್ಪ ಆರಾಮಿಲ್ಲ ರೀ. 3 ತಿಂಗಳಾಯ್ತಲ್ರಿ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ಬಂದಿದ್ದೆ. ಅದೇನು ಇದಾಗಿರಲಿಲ್ಲ. ಇವಾಗ ಈ ಥರ ಸಡನ್ನೇ ಆಗಿ ನನಗೆ ಹೊಟ್ಟೆ ನೋವು ಅದು ತುಂಬಾ ಜಾಸ್ತಿ ಆಗೈತ್ರಿ. ಹಾಗಾಗಿ ಹೇಳೋಕ್ಕಾಗಿಲ್ಲ. 7:30ಗೆ ಎದ್ದು ಅವ್ರಿಗೆ ಬಡ ಬಡ ಅನ್ನ ಮಾಡಿಕೊಂಡು ಲೆಮನ್ ರೈಸ್ ಮಾಡಿ ಕಟ್ಟೀನಿ ರೀ. ಕಟ್ಟಕತ್ತೀನಿ ತಂಗಿ. ಈಗ ಅವ್ರಿಗೆ ಸ್ಕೂಲಿಗೆ ಲೇಟ್ ಆಗುತ್ತೆ ಊಟಕ್ಕೆ. ಅದಕ್ಕೆ ನಾನು ಮನ್ಕೊಂಡ್ರೆ ಮತ್ತೆ ಮಾಡೋಕ್ಕಾಗಲ್ಲ, ಒಂದೇನು ಇಲ್ಲರಿ. ಹಾಗಾಗಿ ಏನಾದರೂ ಮಾಡಿ ಕಟ್ಟಿದ್ರಾಯ್ತು ಅಂತಂದು ಇವಾಗ ಮಾಡಿ ಅವ್ರಿಗೆ ಕಟ್ಟಕತ್ತೀನಿ ರೀ ಡಬ್ಬಿ. ಕಡೆಗೆ ಇಡು ಅಂತಂದ್ರೆ ಕಡೆಗೆ ಇಡ್ತೀನಿ ರೀ, ಇಲ್ಲಾಂದ್ರೆ ಬೈತಾನೆ ರೀ. ನೋಡಿರಿ, ಅಷ್ಟು ಬಾಂಡೆ ಅದಾವ ಮತ್ತು ಅಷ್ಟು ಮುಸ್ರಿ ಚೆಲ್ಕೊಂಬರ್ಬೇಕು. ಇಷ್ಟು ಬಾಂಡೆ ತಿಕ್ಕಬೇಕು ರೀ. ತಿಕ್ಕಿಲ್ಲ ಅವ್ರಿಗೆಲ್ಲ ನಮ್ಮ ಮನೆಯವ್ರು ಚಹಾ ಮಾಡಿಕೊಟ್ಟು ಅವ್ರಿಗೆ ಎಲ್ಲ ರೆಡಿ ಮಾಡಿ ಕಳಿಸಿ ಆಮೇಲೆ ತಿಕ್ಕಿದ್ರೆ ಆಯ್ತು ಅಂತ ಬಿಟ್ಟೆ ನೋಡಿರಿ. ಅನ್ನ ತಿನ್ನೋಕೆ ಕಚ್ಚಾಡಕತ್ತಾರ ನೋಡಿರಿ. ನನಗೆ ಟೈಮ್ ಆಗ್ಯದ, ನನ್ನ ಟೈಮ್ ನೀ ತಿನ್ನೋ ನಾ ತಿನ್ನೋ ಅಂತಂದು ಕಚ್ಚಾಡಕತ್ತಾರ. ಬಡ ಬಡ ತಿನ್ರಿ, ಅದಷ್ಟು ತಿಂದು ಇದು ಮಾಡು. ಸೀದಾ ಹಾಲು ಕಾಸಕತ್ತೀನಿ ಬಾ. ನಮ್ಮ ಮಮ್ಮಿ ತಂದಾರ್ರಿ, ನಮ್ಮ ಸಿದ್ದು ತಂದಾರ, ನಮ್ಮ ಅವ್ರು ತಂದಾಳ್ರಿ. ಗುಲ್ಬರ್ಗ ಹೋಗಿದ್ರಿ, ಕಲಬುರ್ಗಿ ನಿನ್ನೆ ತಗೊಂಬಂದಾಳ್ರಿ. ಈ ಥರ ಅದ ಫ್ಲ್ಯಾಗದು. ಕಲಬುರ್ಗಿಯಾಗ ಮಾರಾಕತ್ತಿದ್ರಂತ್ರಿ. ಇದ್ರ ಮೇಲೆ ಭಾಳ ಜೀವ ಅದಾರ ರೀ ನಮ್ಮಮ್ಮ. ಅಮ್ಮ ಅಂದ್ರೆ ಅವ್ವ ನೋಡಿರಿ. ಫ್ಯಾನಿನ ಗಾಳಿಗೆ ಯಾವ ಥರ ತಿರುಗ್ತದೆ. ಸರ್ದಿ ಕೆಮ್ಮು ಬಂದುಬಿಟ್ಟದ್ರಿ ನೋಡಿರಿ. ಈ ಥರ ಮಾಡ್ಯಾರ ನೋಡಿರಿ, ಯಾವ ಥರ ಮಾಡ್ಯಾರ ರೀ.
ಪಂಕ ಮಾಡ್ದಂಗೆ ಮಾಡಿಬಿಟ್ಟಾರೆ. ಇಷ್ಟು ಅದಕ್ಕೆ ಗಾಳಿಗೆ ಇಷ್ಟು ಹಿಡ್ಕೊಂಡೋದ್ರೆ ಚಂದ ತಿರುಗ್ತಾವ್ರಿ. ಮುದ್ದೆ ನಮ್ಮ ಮೊಮ್ಮಗನಿಗೆ ತೊಗೊಂಬಂದವ್ರಿ. ಏನಾದ್ರೂ ಇಂಥವಿದ್ರೆ ತೊಗೋತಾಳ್ರಿ. ಅವನಿಗೆ ಭಾಳ ಜೀವ ಅದಾಳ್ರಿ, ತಂದು ಕೊಡ್ತಾವ್ರಿ. ನಿಮ್ಗೆ ಇಷ್ಟ ಆಯ್ತಾ ಅನ್ನೋದು ಕಮೆಂಟ್ಸಲ್ಲಿ ತಿಳಿಸ್ರಿ. ಬನ್ನಿ ಫ್ರೆಂಡ್ಸ್, ಇನ್ನು ಬಾಂಡೆ ತಿಕ್ಕೊಂಬರ್ತೀನಿ, ಆಮೇಲೆ ಸಿಗ್ತೀನಿ. ಲಾಗ್ ಕಂಟಿನ್ಯೂ ಮಾಡ್ತೀನಿ ರೀ. ಎರಡೇ 2 ಗಿಡ ಅದಾವ್ರಿ. ಗಿಡದ ತುಂಬ ಹೂವು ಆಗ್ಯಾವ ನೋಡ್ರಿ. ಕನಕಾಂಬ್ರ ಎಷ್ಟು ಚಂದ ಕಾಣಿಸ್ತಾವ್ರಿ. ನಾನಂತರ ಪೂಜಾಕ್ಕೆ ಇಲ್ಲಿವೇ ತೊಗೊಂಡು ಇಡ್ತೀನಿ ರೀ. ಹಾಗೆ 2 ದಾಸವಾಳ ಹೂವು ಆಗ್ಯಾವ್ರಿ. ಬರ್ತ್ಡೇ ಗಿಫ್ಟ್ ಏನು ಕೊಡ್ತೀರಿ ನನಗೆ? ನಾಳೆಗೆ ಏನು ಕೊಡ್ತೀರಿ ಗಿಫ್ಟ್? ರೆಡಿಯಾಗಿ ಇಲ್ಲಿ ಕುಂತು ಬಿಡ್ತಾರೆ. ಆಟೋ ಬಂತಂದ್ರೆ ಒಂದು ಹುಡುಗ ಬಂದು ಕರಿತಾನೆ ರೀ, ಹೋಗ್ತಾರೆ. ಹೆಣ್ಮಕ್ಳಿಗೆ ಏನಾದರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ ನೋಡಿ ಫ್ರೆಂಡ್ಸ್, ಏನು ಮಾಡೋಕ್ಕಾಗಲ್ಲ. ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಜಳಕ ಮಾಡಿಕೊಂಡು ಇವಾಗ ಬಂದೀನಿ ನೋಡ್ರಿ. ಇವಾಗ ವ್ಲಾಗ ಕಂಟಿನ್ಯೂ ಮಾಡಕತ್ತೀನಿ ರೀ. ಪೂಜೆ ಅದು ಮಾಡಂಗಿಲ್ಲ ರೀ, ನಾನು ನನ್ನ ಮಗನಿಗೆ ಹೇಳ್ತೀನಿ ರೀ. ಪೂಜೆ ಮಾಡಕ್ಕೆ ಹೂವು ಅದು ಆಗ್ಯಾವ್ರಿ. ಪೂಜೆ ಮಾಡಕ್ಕೆ ಏನು ತೊಳೆಯೋದು ಅದು ಮಾಡೋದು ಬರಂಗಿಲ್ಲ ರೀ. ಎಲೆ ಅದು ಏನು ಎಲ್ಲನೂ ಇಟ್ಟಿದ್ನಲ್ರಿ, ಅವು ತೆಗಿ ಅಂತೀನಿ ರೀ. ತೆಗೆದು ಮತ್ತು ಹೂವು ಅದು ಇಟ್ಟು ದೀಪ ಹಚ್ಚಿ ಬಿಡು ಅಂತ ಹೇಳ್ತೀನಿ ರೀ, ಅಷ್ಟೇ ರೀ. ಅವ್ನಿಗೆ ಬರಂಗಿಲ್ಲ ರೀ ತೊಳೆಯೋದು ಮಾಡೋದು ಎಲ್ಲ ಅಂತಂದ್ರೆ. ಸುಮ್ಮನೆ ಹುಡುಗರು ಕೈಯಾಗ ಕೊಟ್ರೆ ಸರಿಯಾಗಿ ಮಾಡಲ್ಲ ಏನಿಲ್ಲ ರೀ. ಅದಕ್ಕೋಸ್ಕರ ಇವಾಗ ದೀಪ ಹಚ್ಚಿ ಬಿಡಪ್ಪ ಅಂತ ಹೇಳ್ತೀನಿ ರೀ. ಏನು ಮಾಡೋಕ್ಕಾಗಲ್ಲ ರೀ, ಮತ್ತೇನು ಮಾಡೋಕ್ಕಾಗ್ತದೆ ರೀ. ಗಂಡು ಮಕ್ಕಳು ತಿಳಿಯಲ್ಲ ಬಿಡಲ್ಲ ಹುಡುಗರಿಗೆ. ಬನ್ನಿ ಫ್ರೆಂಡ್ಸ್, ನೋಡಿರಿ ಬಾಂಡೆ ತೊಳ್ಕೊಂಬಂದೀನಿ ರೀ. ಹೋಗಿ ತೊಳ್ಕೊಂಬಂದೆ. ಇದು ರಾತ್ರಿ ಮಾಡಿದ್ದು ಇದಾದ ರೀ, ಟೊಮೆಟೊ ಚಟ್ನಿ. ರಾತ್ರಿ ಮಾಡಿದ್ದು ಒಂದಿಷ್ಟು ಉಳ್ದಾದ್ರಿ ನೋಡಿರಿ. ಭಾಳ ಮಸ್ತಾಗ್ಯದ್ರಿ, ಭಾಳ ಸೂಪರ್ ಆಗ್ತದೆ ನೋಡಿರಿ. ಬಿಸಿ ಬಿಸಿ ಅನ್ನ ಜೊತೆ ಚಪಾತಿ ಅನ್ನಕ್ಕೆ ಭಾಳ ಮಸ್ತ್ ಆಗ್ತದೆ. ರಾತ್ರಿ ಮಾಡಿದ್ದಷ್ಟು ಉಳ್ದಾದ್ರೆ ಊಟ ಮಾಡ್ಕೊಬೇಕ್ರಿ. ಇವಾಗ ಊಟ ಮಾಡಿಕೊಂಡು ಮತ್ತು ಜೋಳ ಹಸನ್ ಮಾಡಬೇಕು. ಜೋಳ ಹಸನ್ ಮಾಡಿದ್ನಂದ್ರೆ ಹುಡುಗರು ತೊಗೊಂಡು ಹೋಗ್ತಾರೆ ರೀ. ಈಗ ಪಟ ಊಟ ಮಾಡ್ಕೊತೀನಿ ರೀ. ಊಟ ಮಾಡ್ಕೊಂಡು ಜೋಳ ಹಸನ್ ಮಾಡ್ಕೊತೀನಿ ರೀ. ಆಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೇನೆ ರೀ. ನೋಡಿರಿ ಚಪಾತಿ ಹಿಟ್ಟು ನಾದಕತ್ತೀನಿ ರೀ. ಲಾಗ್ ಈಗ ಚಾಲು ಮಾಡೀನಿ ನೋಡಿರಿ. ಆವಾಗಲೇ ಮಾಡ್ಬೇಕಂದೆ ಮಾಡೋಕ್ಕಾಗಿಲ್ಲ ರೀ. ನನಗೂ ಒಂದು ಸ್ವಲ್ಪ ಹುಷಾರಿಲ್ಲ ರೀ ಮೈ. ಅದಕ್ಕೋಸ್ಕರ ಇವಾಗ ಒಂದಿಷ್ಟು ಮಕ್ಕಳಿಗೆ ಚಪಾತಿ ಮಾಡಿಕೊಟ್ರಾಯ್ತು ಅಂತ ಹಿಟ್ಟು ನಾದಕತ್ತೀನಿ ರೀ. ಜೋಳ ಹಸರು ಮಾಡಿದ್ದೀನಿ ರೀ. ಮಾಡಿದ್ಮೇಲೆ ನಿಮ್ಗೆ ಲಾಗ್ ಕಂಟಿನ್ಯೂ ಮಾಡ್ಬೇಕಂದೆ ಆಗಲಿಲ್ಲ. ಇವಾಗ ಹೋಗಿ ಮಗ ಬೀಸ್ಕೊಂಬಂದಾನ, ಅಲ್ಲಿಟ್ಟ ನೋಡಿರಿ. ಚೀಲ ಇಟ್ಟಾನ್ರಿ, ಚೀಲದಾಗ ಬೀಸ್ಕೊಂಬಂದಾನ ರೀ, ಅಲ್ಲಿ ಇಟ್ಟಾನ್ರಿ. ಫ್ರೆಂಡ್ಸ್, ಇವಾಗ ಅಡುಗೆ ಮಾಡ್ಕೋಬೇಕು. ಒಂದಿಷ್ಟು ಚಪಾತಿ, ಒಂದಿಷ್ಟು ಏನಾದರೂ ಪಲ್ಯ ಮಾಡಿಕೊಂಡು ಬಿಡ್ತೀನಿ ರೀ ರಾತ್ರಿ ಊಟಕ್ಕೆ. ನೋಡೋಣ್ರಿ, ಆಯಿತು ಅಂದ್ರೆ ಲಾಗ್ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದು ಶನಿವಾರದ ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ನಾನು ಶುಕ್ರವಾರ ಶನಿವಾರದ ಲಾಗ್ ಎರಡೂ ಇದರೊಳಗೆ ಕಂಟಿನ್ಯೂ ಮಾಡಕತ್ತೀನಿ ರೀ. ಯಾಕಂದರೆ ವಿಡಿಯೋ ಚಿಕ್ಕದಾಗುತ್ತೆ ಅಂದ್ಬಿಟ್ಟು ಅದನ್ನು ಶನಿವಾರ ಶುಕ್ರವಾರ ಎರಡೂ ಲಾಗ್ ಇದ್ರಾಗೆ ಮಾಡಿದ್ರೆ ಆಯ್ತು ಅಂತ ಇದ್ರಾಗೆ ಶೇರ್ ಮಾಡಕತ್ತೀನಿ. ಇವಾಗ ಅಮ್ಮ ರಂಗೋಲಿ ಬಿಡಕತ್ತಾರೆ ರೀ. ಗೇಟ್ ಹತ್ರ ನೀರು ಹೊಡೆದ್ಬಿಟ್ಟು ರಂಗೋಲಿ ಬಿಡಕತ್ತಾರೆ ರೀ. ಫ್ಲ್ಯಾಗ್ ಇಳಿಸಾಕತ್ತಾರೆ ರೀ. ಫ್ಲ್ಯಾಗ್ ಇಳಿಸ್ಬಿಟ್ಟು ಕಲರ್ ತುಂಬ್ತಾರೆ. ಯಾವ ಥರ ತುಂಬ್ತಾರೆ ಕಲರ್ ಅನ್ನೋದು ಕೂಡ ನಾನು ತೋರಿಸ್ತೀನಿ. ಎದ್ದು ರಂಗೋಲಿ ಕಸದು ಗುಡಿಸಿ ರಂಗೋಲಿ ನೀರದು ಹೊಡೆದು ರಂಗೋಲಿ ಬಿಡಕತ್ತಾರೆ. ಡೈಲಿ ಅಮ್ಮನ ಕೆಲಸ ಇದಾಗಿರುತ್ತೆ ನೋಡಿ. ಜನವರಿ 26 ಮತ್ತು ಆಗಸ್ಟ್ 15ಕ್ಕೆ ಕಂಪಲ್ಸರಿ ಮನೆ ಮುಂದೆ ಧ್ವಜದ್ದು ರಂಗೋಲಿ ಬಿಡ್ತಾರೆ. ಹಾಗೆ ಇಳಿಸಾಕತ್ತಾರೆ ನೋಡಿರಿ, ಯಾವ ಥರ ಇಳಿಸಾಕತ್ತಾರೆ ಅಮ್ಮ ಅಂತಂದ್ಬಿಟ್ಟು. ಅಮ್ಮ ಅಂದ್ರೆ ತುಂಬಾ ಚಲೋ ರಂಗೋಲಿ ಬಿಡ್ತಾರೆ. ನಿಮ್ಗೆ ತೋರಿಸ್ಬೇಕಂತೀನಿ ರೀ, ಆಗಲ್ಲಾಗ್ಯದ್ರಿ. ನೋಡೋಣ, ಇನ್ನೊಂದು ದಿನ ನಾನು ತೋರಿಸ್ತೀನಿ ರೀ. ಇಳಿಸ್ಬಿಟ್ಟು ಇವಾಗ ಕಲರ್ ಕೊಡಕತ್ತಾರೆ ನೋಡಿರಿ.
ನಿನ್ನೆ ರಾತ್ರಿನೇ ತಿಕ್ಕಿದ್ದೇನೆ ರೀ ಬಾಂಡೆಗಳು. ಇವಾಗ ಗ್ಯಾಸ್ ಅದು ಒರೆಸ್ಕೋಬೇಕು ರೀ. ಒರೆಸ್ಕೊಂಡಿಲ್ಲ ಏನಿಲ್ಲ, ಹಾಗೆ ಮನ್ಕೊಂಬಿಟ್ಟೆ, ಆರಾಮಿರಲಿಲ್ಲಲ್ಲ. ಅದಕ್ಕೋಸ್ಕರ ಮತ್ತು ರಾತ್ರಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವಾಗ ಬೆಳಗ್ಗೆ ಎದ್ದು ಎಲ್ಲ ಗ್ಯಾಸ್ ಕಟ್ಟಿಯೋದು ಒರೆಸ್ಕೊಳಕತ್ತೀನಿ ನೋಡಿರಿ. ಅವರು ಹೋಗ್ತಾರೆ ಬೆಳಗ್ಗೆನೇ 7:30ಗೆ ಹಿಂಗೆ ಹೋಗ್ತಾರೆ ರೀ ಧ್ವಜಾರೋಹಣ ಮಾಡೋಕೆ. ಹಾಗಾಗಿ ಪಟ ಒಂದಿಷ್ಟು ಅವ್ರಿಗೆ ಒಂದಿಷ್ಟು ಚಹಾ ಕುಡಿಯೋರಿಗೆ ಚಹಾ, ಹಾಲು ಕುಡಿಯೋರಿಗೆ ಹಾಲು ಕಾಯಿಸ್ಕೊಟ್ರೆ ಆಯ್ತು ಅಂತಂದು ಇವಾಗ ಎದ್ದು ಇವಾಗ ಗ್ಯಾಸ್ ಕಟ್ಟಿ ಒರೆಸ್ಕೊಕತ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ಗ್ಯಾಸ್ ಕಟ್ಟಿ ಒರೆಸ್ಕೊಂಡು ಅವ್ರಿಗೆ ಮಾಡ್ಕೊಡ್ತೀನಿ ರೀ. ನಮ್ಮ ಮನೆಯವರು ಕೂಡ ಕಲಬುರ್ಗಿಗೆ ನೋಡ್ದಾರ್ರಿ ಕೆಲಸ ಅದಂತಂದು ಅವರು ಹೊಂಟಾರ್ರಿ. ಅದಕ್ಕೋಸ್ಕರ ಅವ್ರಿಗೊಂದಿಷ್ಟು ಆಗ್ತದೆ, ಮಕ್ಳಿಗೂ ಆಗ್ತದೆ ಅಂತಂದು ಇವಾಗ ಗ್ಯಾಸ್ ಕಟ್ಟಿ ಒರೆಸ್ಕೊಂಡು ಮಾಡಕತ್ತೀನಿ ರೀ. ರಾತ್ರಿನೇ ಒರೆಸಿ ಇಡ್ತಿದ್ದೇನೆ ರೀ, ಆರಾಮಿರ್ಲಾರ್ದಕ್ಕೋಸ್ಕರ ಹಾಗೆ ಬಿಟ್ಟಿದ್ದೆ. ಇವಾಗ ಒರ್ಸಾಕತ್ತೀನಿ ನೋಡಿರಿ. ಮುಂಜಾನೆ ಎದ್ದು ಗ್ಯಾಸ್ ಕಟ್ಟಿ ಒರ್ಸಾಕತ್ತೀನಿ. ನೋಡೋಣ ಎಷ್ಟಾಗುತ್ತೆ ಅಷ್ಟು ನಿಮ್ಗೆ ಶೇರ್ ಮಾಡ್ತೀನಿ ರೀ. ನೋಡಿ ಚಹಾ ಕುದಿಯಕತ್ತದ್ರಿ. ಈ ಕಡೆ ಹಾಲು ಕಾಯಿಸಿಟ್ಟು ಅವ್ರಿಗೆ ಕೊಟ್ಟೀನಿ ರೀ. ಇವಾಗ ನಮ್ಮ ಮನೆಯವರು ಚಹಾ ಕುಡಿತೀನಿ, ಜಲ್ದಿ ಮಾಡು ಹೋಗೋದದ ಕಲಬುರ್ಗಿಗೆ ಅಂದರ್ರಿ. ಅದಕ್ಕೋಸ್ಕರ ಅವ್ರಿಗೆ ಚಹಾ ಚಂದ ಕುದಿಸಕತ್ತೀನಿ ನೋಡಿರಿ. ಎಷ್ಟು ಚಹಾ ಚಂದ ಕುದಿಸ್ತೀವಿ ಅಂದ್ರೆ ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡ್ತದೆ. ಚಹಾ ಕುಡ್ದಿಲ್ಲ ಅಂದ್ರೆ ಮನಸ್ಸೇ ಬರೋಲ್ರಿ. ಬಿಡ್ಬೇಕು ಅನ್ನಕತ್ತೀನಿ ರೀ, ಬಿಡೋಕೆ ಆಗ್ತಾಯಿಲ್ಲ. ಚಂದ ಕುದಿಯಕತ್ತದ ನೋಡಿರಿ ಚಹಾ. ಇದೊಂದಿಷ್ಟು ಮಾಡಿಕೊಡ್ತೀನಿ ರೀ ಅವ್ರಿಗೆ. ಆಯಿತು ಅಂದ್ರಲ್ಲ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಇಲ್ಲಿಗೆ ಹೆಂಡ್ ಮಾಡ್ತೀನಿ ರೀ. ಬಿಸ್ಕಿಟ್ ಅದು ತಂದಾರ್ರಿ, ಬಿಸ್ಕಿಟ್ ಚಹಾ ತೊಗೊಳ್ತಾರೆ ನೋಡಿರಿ ಇವಾಗ. ನೋಡಿರಿ ನನ್ನ ಮಗ ರೆಡಿ ಆಗ್ಯಾನ್ರಿ. ರೆಡಿಯಾಗಿ ಇವಾಗ ಅಮ್ಮ ತಂದಿದ್ರಲ್ಲ ಕಲಬುರ್ಗಿಗೆ ಹೋದಾಗ ಅದನ್ನು ತೋರ್ಸಕತ್ತಾನ ನೋಡಿರಿ ನಿಮ್ಗೆ. ರೆಡಿಯಾಗಿ ಫ್ಯಾನಿನ ಗಾಳಿಗೆ ಹಿಡ್ಕೊಂಡು ನಿಂತಾದ್ರೆ ಈ ಥರ ತಿರುಗ್ತದೆ ನೋಡಿರಿ ಪಂಕ. ಹಾಗೆ ನನ್ನ ಬರ್ತ್ಡೇ ಅದಂತ ವಿಶ್ ಮಾಡಕತ್ತಾನ ರೀ. ಥ್ಯಾಂಕ್ ಯು. ಆಟೋದವ್ರಿಗೆ ಫೀಸ್ ಕೊಡ್ಬೇಕ್ರಿ, ಅದಕ್ಕೆ ದುಡ್ಡು ತೊಗೊಂಡು ಹೋಗಪ್ಪ ಅಂದ್ರೆ. ಇನ್ನೂ ಕಸದು ಉಡಬೇಕು ರೀ. ಸಾಮಾನು ತಂದಾರ ನಿನ್ನೆ, ರೇಷನ ಇಲ್ಲೇ ಇಟ್ಬಿಟ್ಟಾರ. ಅರ್ಧ ತೆಗ್ದಿಟ್ಟಾರ್ರಿ, ಅರ್ಧ ಇಲ್ಲೇ ಇಟ್ಟಾರ. ಇನ್ನು ಕಸದು ಗುಡಿಸ್ಕೋಬೇಕು. ಇಸ್ತ್ರಿ ಹೊಡೆದು ಅಲ್ಲೇ ಇಟ್ಬಿಟ್ಟಾರ್ರಿ. ಇನ್ನು ಕಸದು ಗುಡಿಸ್ಬೇಕ್ರಿ. ಇಟ್ಟು ಬೀಸ್ಕೊಂಬಂದಾನ್ರಿ, ಡಬ್ಬಿಗೆ ಹಾಕಿ ಇಡ್ಬೇಕ್ರಿ. ನೋಡಿ ಇನ್ನು ಕಸ ಹುಡುಗಿಲ್ಲ, ಏನೂ ಇಲ್ಲರಿ. ನನ್ನ ಮಗ ರೆಡಿಯಾಗಿ ನಿಂತಾನ್ರಿ ಎರಡನೇದವ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.